ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಶಾಸಕರು ಮಾಜಿ ಸಚಿವರು 8 ತಿಂಗಳ ಬಳಿಕ ಕಾಂಗ್ರೆಸ್ ಶಾಸಕನಿಗೆ ಬಿಡುಗಡೆಯ ಭಾಗ್ಯ. 2025 ಜೂನ್ 13ರಿಂದ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ ಅವರು. 2016ರಲ್ಲಿ ನಡೆದಿದ್ದ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಅವರಿಗೆ ಜೈಲು ವಾಸ. ಕೊನೆಗೂ ಕೂಡ ವಿನಯ್ ಕುಲಕರ್ಣಿಗೆ ಈಗ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಇವತ್ತು ಸಂಜೆ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಪ್ರಸ್ತುತ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ಸದ್ಯಕ್ಕೆ ಯೋಗೇಶ್ ಗೌಡ ಕೊಲೆ ಪ್ರಕರಣದ ವಿಚಾರಣೆ ಟ್ರಯಲ್ಸ್ ಯಾವ ಹಂತದಲ್ಲಿ ಇದೆ? ಮತ್ತು ಇವಾಗ ಇವತ್ತು ಬೆಳಗ್ಗೆ ಜಾಮೀನು ಮಂಜೂರಾಗಿರೋದ್ರಿಂದ ಇವತ್ತೇ ಬಿಡುಗಡೆಯ ಸಾಧ್ಯತೆ ಇದೆಯಾ ವಿನಯ್ ಕುಲಕರ್ಣಿದು? ಹೇಗೆ? ಅರವಿಂದ್, ಏನಾದ್ರೆ ಪ್ರಮುಖವಾಗಿ ಈಗಾಗಲೇ ವಿನಯ್ ಕುಲಕರ್ಣಿಯ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಚಾರಣೆ ಏನಿತ್ತು, ವಿಚಾರಣೆಯನ್ನು ಪೂರ್ಣಗೊಳಿಸಿರುವಂಥದ್ದು. ಯಾಕೆಂದರೆ ಸಾಕ್ಷಿಗಳೇನಿದ್ರು, ಸಾಕ್ಷಿಗಳ ಹೇಳಿಕೆಗಳು ಮತ್ತು FSLನ ಅಧಿಕಾರಿಗಳು ತಾಂತ್ರಿಕ ಸಾಕ್ಷ್ಯಗಳೇನಿತ್ತು ಅದನ್ನೆಲ್ಲ ಕೂಡ ವಿಚಾರಣೆಗೊಳಪಡಿಸಿದರೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳು ಅಂತ ಏನು ಪ್ರಕರಣದಲ್ಲಿ ಪರಿಗಣನೆ ತೆಗೆದುಕೊಳ್ತಾರೆ, ಅವ್ರದ್ದೆಲ್ಲರದ್ದು ಕೂಡ ಹೇಳಿಕೆಗಳು ಕೂಡ ಆಗಿರುವಂಥದ್ದು. ಜೊತೆಗೆ ತನಿಖೆಯನ್ನು ಮಾಡಿದಂಥ ತನಿಖಾಧಿಕಾರಿಗಳು ಮೊದಲ ಹಂತವಾಗಿ ಧಾರವಾಡದಲ್ಲಿ ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿದಂಥ ಆ ತನಿಖಾಧಿಕಾರಿ ಅದಾದ ನಂತರ CBIಗೆ ಪ್ರಕರಣ ವರ್ಗಾವಣೆ ಆಗುತ್ತೆ. CBIನ ತನಿಖಾಧಿಕಾರಿ ಏನಿದ್ರು ಅವರ ವಿಚಾರಣೆ ಕೂಡ ಆಗಿರುವಂಥದ್ದು. ಅದಾದ ನಂತರ ಆರೋಪಿಗಳು 313 ಸ್ಟೇಟ್ಮೆಂಟ್ ಅಂತಾನೆ ಹೇಳ್ತಾರೆ. ಅಂದ್ರೆ ಆ ಪ್ರಕರಣದಲ್ಲಿ ಅವರ ಭಾಗಿ ಏನಿದೆ ಅನ್ನೋದ್ರ ಬಗ್ಗೆ ಅವರು ಒಂದು ಸಂಪೂರ್ಣವಾದ ಒಂದು ಹೇಳಿಕೆಗಳನ್ನ ಕೊಡಬೇಕು. ಆ ಹೇಳಿಕೆಗಳು ಕೂಡ ಈಗ ನಡೀತಾ ಇರುವಂಥದ್ದು. ಯಾಕಂದ್ರೆ ವಿನಯ್ ಕುಲಕರ್ಣಿ ಹೇಳಿಕೆಗಳಾಗಿದ್ದಾವೆ, ಜೊತೆಗೆ 17 ಜನ ಆರೋಪಿಗಳು ಇರುವಂಥದ್ದು ಈ ಪ್ರಕರಣದಲ್ಲಿ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಆರೋಪಿಗಳ ಹೇಳಿಕೆಗಳನ್ನ ದಾಖಲನ ಮಾಡಲಾಗ್ತದೆ. ಇನ್ನು ಕೊನೆಯ ಹಂತದ ವಿಚಾರಣೆ ಏನಂದ್ರೆ ಆರೋಪಿ ಪರ ವಕೀಲರು ಜೊತೆಗೆ ಸರ್ಕಾರಿ ಪರ ವಕೀಲರು, CBI ಪರ ವಕೀಲರು ಕೊನೆಯ ಹಂತದ ಅಂತಿಮ ಹಂತದ ವಾದ ಏನಂತ ಅದನ್ನ ಮಂಡನೆಯನ್ನ ಮಾಡಲಿಕ್ಕೆ ಮಾತ್ರ ಇರುವಂಥದ್ದು ಅವಕಾಶಗಳು. ಅಂದ್ರೆ ಬಹುತೇಕ ಇನ್ನೊಂದು 15ರಿಂದ 20 ದಿನ ಒಳಗಾಗಿ ಈ ಎಲ್ಲ ಟ್ರಯಲ್ಗಳು ಕೂಡ ಮುಕ್ತಾಯ ಆಗುವಂಥದ್ದು. ಅದಾದ ನಂತರ ಆದೇಶ ತೀರ್ಪಿಗೆ ಕಾಯ್ದಿರಿಸುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತೇ ಪರಪ್ಪನಗರದಿಂದ ಬಿಡುಗಡೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ. ಟ್ರಯಲ್ ಕೋರ್ಟ್ನಲ್ಲಿ ಅದನ್ನು ಮಾಹಿತಿಯನ್ನು ನೀಡ್ತಾರೆ. ಟ್ರಯಲ್ ಕೋರ್ಟ್ನಲ್ಲಿ ಮಾಹಿತಿಯನ್ನು ನೀಡಿದ ಬಳಿಕ ಇವತ್ತು ಸಂಜೆ ಪರಪ್ಪನಗರದಿಂದ ಯಾವ ರೀತಿಯ ಪ್ರೊಸೀಜರ್ಗಳಿತ್ತು ಆ ಪ್ರೊಸೀಜರನ್ನು ಮಾಡಿ ಇವತ್ತು ಬಿಡುಗಡೆ ಮಾಡುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಮುರಳಿ ಧನ್ಯವಾದ. ಒಟ್ಟಾರೆ ಇವಾಗ ಸುಪ್ರೀಂ ಕೋರ್ಟ್ನಿಂದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಬಹುತೇಕ ಜಾಮೀನು ಮಂಜೂರಾಗಿರೋದ್ರಿಂದ ಇವತ್ತೇ ಜೈಲಿನಿಂದ ಬಿಡುಗಡೆ ಆಗ್ತಾರೆ.